press the bell icon on the YouTube app and never miss another update. Hello students, welcome to the EVS class. So dear children, as you all know that I started your 24th unit, that is Journey of the Cloud. So today I'll continue this unit. I think you remember that in the previous class I explained you Journey of the Cloud. Now cloud ಇಂದು ಜರ್ನಿ ಹೇಗಿತ್ತು, ಅದು ಎಲ್ಲೆಲ್ಲಿ ವಿಸಿಟ್ ಮಾಡುತ್ತೆ ಅಂತ ಹೇಳಿ ನಾನು ಆ ಡಿಫ್ರೆಂಟ್ ಪ್ಲೇಸಸ್ಸಿನ ಬಗ್ಗೆ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಸೊ ಟುಡೇ ಐ ವಿಲ್ ಕಂಟಿನ್ಯೂ. Let's continue the lesson now. Come to the page number 214. So in the 214 there are some answer the following. Okay, so ಇಲ್ಲಿ ಕೆಲವೊಂದು ಆನ್ಸರ್ ದ ಫಾಲೋಯಿಂಗ್ ಇದಾವೆ. ಓಕೆ, ಅದು ಯಾವ ಬೇಸ್ ಮೇಲೆ ಇದೆ, ಅದು ಯಾವುದು ಕ್ವಶನ್ಸ್ ಅಂತ ಹೇಳಿದರೆ ಕ್ಲೌಡಿಂದು ಜರ್ನಿ ಬೇಸ್ ಮೇಲೆ ಕ್ವಶನ್ ಇರೋದು. ಆ ಕ್ಲೌಡು ಜರ್ನಿ ಮಾಡ್ಕೊಳ್ತಾ ಯಾವ್ಯಾವ ಪ್ಲೇಸಸ್ಸಿಗೆ ವಿಸಿಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ, ಯಾವ ಪ್ಲೇಸಸ್ ವಿಸಿಟ್ ಮಾಡುತ್ತೆ ಆ ಜರ್ನಿ ಬಗ್ಗೆ ಕ್ವಶನ್ಸ್ ಇದ್ದಾವೆ. Okay, let's write the answer now. First one, how high are the hills from the sea level? So remember previous class ಹೇಳಿದ್ದೆ ನಾನು, ಹಿಲ್ಸ್ ಬೆಟ್ಟಗಳು ಸಮುದ್ರದ ಲೆವೆಲ್ಗೆ ಕಂಪೇರ್ ಮಾಡಿದರೆ ಇದು ಎಷ್ಟು ಎತ್ತರದಲ್ಲಿರುತ್ತೆ, 600 meters ಹೈಟ್ ಇರುತ್ತೆ ಅಂತ ನಾನು ಹೇಳಿದ್ದೆ. ರೈಟ್ ಡೌನ್ ದ ಆನ್ಸರ್ ವಿತ್ ಮೀ. The hills are 600 meters high from the sea level. Okay, so ಬೆಟ್ಟಗಳು ಸಮುದ್ರ ಮಟ್ಟಕ್ಕೆ ಕಂಪೇರ್ ಮಾಡಿದರೆ ಬೆಟ್ಟಗಳು 600 meters height ಅಲ್ಲಿ ಇರ್ತವೆ. ಓಕೆ, come to the now next question. Turn the page. What is the narrow land found between two mountains called? What is the narrow land? Okay, narrow ಅಂತ ಹೇಳಿದರೆ ಅದು ಅಗಲ ಇರೋದಿಲ್ಲ, ತುಂಬ ಕಡಿಮೆ ಅಗಲದಲ್ಲಿ ಇರುತ್ತೆ. ಓಕೆ, ಸೊ ಅದಕ್ಕೆ ನ್ಯಾರೋ ಅಂತ ಹೇಳ್ತಾರೆ. ಓಕೆ, ಸೊ ವಾಟ್ ಈಸ್ ದ ನ್ಯಾರೋ ಲ್ಯಾಂಡ್ ಬಿಟ್ವೀನ್ ಟೂ ಮೌಂಟೇನ್ಸ್ ಕಾಲ್ಡ್? ಎರಡು ಬೆಟ್ಟಗಳ ಮಧ್ಯೆ, ಇಲ್ಲ ಒಂದು ಎರಡು ಮೌಂಟೇನ್ಸ್ ಪರ್ವತಗಳ ಮಧ್ಯೆ, ಓಕೆ, ನಾವು ನ್ಯಾರೋ ಲ್ಯಾಂಡ್ ಪಾರ್ಟ್ ಇರುತ್ತೆ. ಓಕೆ, ಆ ಪ್ಲೇಸಿಗೆ, ಆ ಒಂದು ನ್ಯಾರೋ ಲ್ಯಾಂಡಿಗೆ ಏನಂತ ಕರೀತಾರೆ? ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದರೆ ವ್ಯಾಲಿ ಅಂತ ಹೇಳಿ ಕರೀತಾರೆ ಅಲ್ವಾ? ಸೊ ರೈಟ್ ಡೌನ್ the narrow land found between two mountains is called valley. ಓಕೆ, ಸೊ ಎರಡು ಮೌಂಟೇನ್ಸ್ ಮಧ್ಯೆ ಇದೆಲ್ಲ ನ್ಯಾರೋ ಲ್ಯಾಂಡ್ ಇರ್ತಾರೆ, ಅದಕ್ಕೆ ವ್ಯಾಲಿ ಅಂತ ಹೇಳಿ ಕರೀತಾರೆ. ನೇಮ್ 3 famous waterfalls of our state. Get with the help of teachers and adults. So now we have to write the 3 waterfalls of our state. ನಮ್ಮ ಸ್ಟೇಟಲ್ಲಿ ಕೆಲವೊಂದು ವಾಟರ್ಫಾಲ್ಸ್ ಇದ್ದಾವೆ, ತುಂಬ ಜಾಸ್ತಿ ವಾಟರ್ಫಾಲ್ಸ್ ಇದ್ದಾವೆ ಅಲ್ವಾ? ಸೊ ಕೆಲವೊಂದು 3 ನೇಮ್ಸ್ನ ನಾವು ಬರಿಬೇಕು. ಸೊ ಜೋಗ್ ಫಾಲ್ಸ್ ತುಂಬ ಫೇಮಸ್ ಆಗಿದೆ ಅಲ್ವಾ? ಮೇ ಬಿ ನೀವೆಲ್ಲರೂ ಕೂಡ ಅದು ವಿಸಿಟ್ ಮಾಡಿದ್ದೀರಾ, ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಲ್ವಾ? ಸೊ ಅಂಥದ್ದೇ ಕೆಲವೊಂದು ವಾಟರ್ಫಾಲ್ಸ್ ಇದ್ದಾವೆ. ಲೆಟ್ಸ್ ರೈಟ್ ನಾವು. ಫಸ್ಟ್ ಆಫ್ ಆಲ್ ಜೋಗ್ ಫಾಲ್ಸ್, ಗಗನಚುಕ್ಕಿ ಫಾಲ್ಸ್, and Nisargadhama falls. Okay, so Nisargadhama falls. So Joe Falls, as you know that it is in Shimoga, ಗಗನಚುಕ್ಕಿ ಮಂಡ್ಯದಲ್ಲಿದೆ. ಓಕೆ, ನಿಸರ್ಗಧಾಮ ಫಾಲ್ಸ್ ಇದೆ ಅಲ್ಲ, ಅದು ಮಡಿಕೇರಿಯಲ್ಲಿ ಇದೆ. ಓಕೆ, ಸೊ ದೀಸ್ ಆರ್ ದ ಫೇಮಸ್ ವಾಟರ್ ಫಾಲ್ಸ್ ಆಫ್ ಅವರ್ ಕಂಟ್ರಿ. ಇದು ಬಿಟ್ಟು ನಿಮಗಿನ್ನು ಬೇರೆ ಯಾವುದಾದ್ರೂ ಗೊತ್ತಿದೆ ಅಂತ ಹೇಳಿದರೆ ಅದನ್ನು ಕೂಡ ನೀವು ಬರಿಬೋದು. ನೆಕ್ಸ್ಟ್, ವೇರ್ ಈಸ್ ಫರ್ಟೈಲ್ ಸಾಯಿಲ್ ಫೌಂಡ್? ವೇರ್ ಈಸ್ ಫರ್ಟೈಲ್ ಅಂದರೆ ಫಲವತ್ತಾಗಿರುವಂತಹ ಮಣ್ಣು.
ಓಕೆ. ಸೊ ಫಲವತ್ತಾಗಿರುವಂತಹ ಮಣ್ಣು ಅಗ್ರಿಕಲ್ಚರ್ಗೆ ತುಂಬ ಒಳ್ಳೆಯದು. ಓಕೆನಾ, ಅರ್ಥ ಆಗ್ತಿದೆಯಾ? ಸೊ ಅಂಥ ಒಂದು ಫರ್ಟೈಲ್ ಸಾಯಿಲು ನಮಗೆ ಎಲ್ಲಿ ಕಂಡು ಬರುತ್ತೆ ಜಾಸ್ತಿ ಅಂತ ಹೇಳಿದರೆ ಪ್ಲೇನ್ಸಲ್ಲಿ ಕಂಡು ಬರುತ್ತೆ. ಪ್ಲೇನ್ಸ್, ರಿಮೆಂಬರ್ ಆಸ್ ಇ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್, ಪ್ಲೇನ್ಸ್ ಮೀನ್ಸ್ ಫ್ಲಾಟ್ ಲ್ಯಾಂಡ್ ಅಲ್ವಾ. ಫ್ಲಾಟ್ ಲ್ಯಾಂಡ್ ಅದು, ಅಲ್ಲಿ ತುಂಬ ನದಿಗಳು ಹರಿದು ಬರುತ್ತೆ ಅಲ್ವಾ. ಸೊ ಆ ನದಿ ಹರಿಬೇಕಾದ್ರೆ ಆ ನದಿ ಜೊತೆ ಏನೇನು ತರುತ್ತೆ, ಮಡ್ಡನ್ನು ತರುತ್ತೆ ಅಲ್ವಾ. ಸೊ ಆ ಮಡ್ಡನ್ನು ತರುತ್ತೆ ಮತ್ತು ಸ್ಯಾಂಡನ್ನು ತರುತ್ತೆ. ಆ ನದಿ ನೀರು ತನ್ನ ಜೊತೆ ಮಡ್ಡು, ಕೆಸರು ಮತ್ತು ಸ್ಯಾಂಡನ್ನು ತೊಗೊಂಬರುತ್ತಲ್ಲ, ಅದು ಪ್ಲೇನ್ಸಲ್ಲಿ ಮೀನ್ಸ್ ಫ್ಲ್ಯಾಟ್ ಲ್ಯಾಂಡಲ್ಲಿ ಆ ನದಿ ಹರಿಬೇಕಾದ್ರೆ ಆ ಒಂದು ನೆಲವನ್ನು ತುಂಬ ಫರ್ಟೈಲ್ ಮಾಡುತ್ತೆ, ತುಂಬ ಫರ್ಟೈಲ್ ಮೀನ್ಸ್ ತುಂಬ ಫಲವತ್ತು ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಪ್ಲೇನ್ಸ್, ಓಕೆ, ಪ್ಲೇನ್ಸ್, ಫ್ಲ್ಯಾಟ್ ಲ್ಯಾಂಡ್ಸ್ ಅದು ತುಂಬ ಫರ್ಟೈಲ್ಸ್ ಸಾಯಿಲಲ್ಲಿ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್, ದ ಫರ್ಟೈಲ್ ಸಾಯಿಲ್. The fertile soil is found in plains. Okay. Next, human beings, animals, birds, insects and varieties of plants are living in different places of the earth that you know. Air, water, soil are important for the life on earth. I think you may have written this. So fertile soil is found in plains. Okay, so write down this answer. So next, human beings, animals, birds, insects and varieties of plants live in different places of the earth that you know. So human beings, animals, birds, insects ಮತ್ತು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅದು ಎಲ್ಲದೂ ಕೂಡ ಅರ್ಥಲ್ಲಿ ಇದ್ದಾವೆ. ಸೊ ಅರ್ಥಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಇದ್ದಾವೆ. ಆ ಒಂದು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಪೀಪಲ್, ಬರ್ಡ್ಸ್, ಆ್ಯನಿಮಲ್ಸ್, ಇನ್ಸೆಕ್ಟ್ಸ್ ಎಲ್ಲವೂ ಕೂಡ ಎಲ್ಲ ಪ್ಲೇಸಸ್ಸಲ್ಲೂ ಕೂಡ ಇದ್ದಾವೆ, ನಿಮಗದು ಗೊತ್ತಿದೆ ಅಲ್ವಾ. ಸೊ ಈಗ ಹ್ಯೂಮನ್ ಬೀಯಿಂಗ್ಸಿಗೆ ತುಂಬ ಅವಶ್ಯಕತೆವಾಗಿರುವಂತಹದ್ದು ಏರ್ ಅಲ್ವಾ, ವಾಟರ್, ಅಗ್ರಿಕಲ್ಚರ್ಗೋಸ್ಕರ ಸಾಯಿಲ್, ಇದು ಎಲ್ಲ ತುಂಬದು ಈ ಯೂಸಸ್ ಆಗಿರುವಂತಹ ತುಂಬ ಎಸೆನ್ಷಿಯಲ್ ಆಗಿರುವಂತಹ ಥಿಂಗ್ಸ್ಗಳು ಅಲ್ವಾ. ಸೊ ಈಗ ನೋಡೋಣ, ಏರ್, ವಾಟರ್ ಮತ್ತು ಸಾಯಿಲ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇಲ್ಲಿದೆ. ಓಕೆ, ಸಿ ಹಿಯರ್. ಯು ನೋ ಏರ್ ಬಗ್ಗೆ. ಈಗ air, you know that air is necessary for breathing. So you all know that air that we breathe, it is very essential, it is very important to live. Okay, so ಆ ಒಂದು ಏರು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಟ್ ಎನ್ವಿರಾನ್ಮೆಂಟಲ್ಲಿ ಏರು ಪ್ಯೂರಿಫಿಕೇಷನ್ ಈಗ ಸಿಟಿ ಏರಿಯಾದಲ್ಲಿ ಕಡಿಮೆ ಆಗ್ತಿದೆ ಅಲ್ವಾ. ಏರ್ ತುಂಬ ಪೊಲ್ಯೂಟೆಡ್ ಆಗ್ತಾ ಇರೋದನ್ನು ನಾವು ನೋಡ್ತೀವಿ ಕೆಲವೊಂದು ಕಡೆ. ಸಿ, ಅಬ್ಸರ್ವ್ ದ ಪಿಕ್ಚರ್, ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್. ಓಕೆ, in page number 215, observe the picture. Factories and vehicles are letting out smoke. This smoke enters the air and pollute it. You know that breathing of this polluted air causes diseases. So see here, dear children, there is a picture. You can see that some factories and vehicles are releasing smoke out. So ನಾವು ಕೆಲವೊಂದು ಕಡೆ ನೋಡ್ತೀವಲ್ಲ, ಫ್ಯಾಕ್ಟ್ರೀಸಲ್ಲಿ ವೆಹಿಕಲ್ಸಿಂದ ಸ್ಮೋಕು ರಿಲೀಸ್ ಆಗ್ತಾ ಇರುತ್ತೆ ಅಲ್ವಾ. ಫ್ಯಾಕ್ಟ್ರೀಸಿಂದ ಮತ್ತು ವೆಹಿಕಲ್ಸಿಂದ ಎಷ್ಟೆಲ್ಲ ಸ್ಮೋಕ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆ ಪಲ್ಯೂಟೆಡ್, ಆ ಒಂದು ಸ್ಮೋಕು ಫ್ರೆಶ್ ಏರ್ ಜೊತೆ ಮಿಕ್ಸ್ ಆಗಿಬಿಟ್ಟು ಏರ್ ಪಲ್ಯೂಟ್ ಆಗುತ್ತೆ ಅಲ್ವಾ. ಸೊ ಏರ್ ಪಲ್ಯೂಟ್ ಆದರೆ ಅಂಥ ಒಂದು ಏರ್ ಪಲ್ಯೂಟೆಡ್ ಏರನ್ನು ನಾವು ಬ್ರೀತ್ ಮಾಡಿದರೆ, ನಾವು ಅದರಿಂದ ಉಸಿರಾಡಿದರೆ ನಮಗೆ, ನಮ್ಮ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಲ್ವಾ. ಸೊ ನಾವು ಏರನ್ನು ಪಲ್ಯೂಟ್ ಆಗದ ಹಾಗೆ ನೋಡ್ಕೋಬೇಕು ಅಲ್ವಾ. ಸೊ ಸಿ ಹಿಯರ್. Next, how to prevent air pollution? Write in 4 lines. So ಏರ್ ಈಗ ಪಲ್ಯೂಟ್ ಆಗಬಾರ್ದು. ಸೊ ಅದಕ್ಕೆ ನಾವು ಹೇಗೆ ಮಾಡಬೇಕು? ಕೆಲವೊಂದು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು. ಏರು ಪಲ್ಯೂಟ್ ಆಗದ ಹಾಗೆ ನಾವು ನೋಡ್ಕೋಬೇಕು ಅಲ್ವಾ. ಸೊ ಕೆಲವೊಂದು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು. ಪ್ರಿವೆಂಟ್ ಅಂದರೆ ಏನು? ತಡೆಗಟ್ಟುವುದು. ಏರ್ ಪಲ್ಯೂಟ್ ಆಗೋಕ್ಕೆ ನಾವು ಹೇಗೆ ತಡೆಗಟ್ಟಕ್ಕೆ ಸಾಧ್ಯ, ಹೇಗೆ ಅದು ಸ್ಟಾಪ್ ಆಗೋಕ್ಕೆ ಸಾಧ್ಯ, ಕೆಲವೊಂದು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು. ಓಕೆ, ಐ ವಿಲ್ ರೈಟ್ ದ ಆನ್ಸರ್. Write with me. There are 2 points.
avoid burning, leaves, brush and other materials. Next one, avoid releasing smoke from factories and vehicles. So ಏರ್ ಪಲ್ಯೂಷನನ್ನು ಅವಾಯ್ಡ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು, ಏರ್ ಪಲ್ಯೂಟ್ ಆಗಬಾರ್ದು ಅಂದರೆ ನಾವು ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಸಿ ಹಿಯರ್, ಅವಾಯ್ಡ್ ಬರ್ನಿಂಗ್ ಲೀವ್ಸ್. ಸೊ ಲೀವ್ಸನ್ನು ಬರ್ನಿಂಗ್ ಮಾಡೋದು, ಓಕೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಲೀವ್ಸನ್ನು ಸುಟ್ಟೋದು, ಇಲ್ಲಾಂದರೆ ವೇಸ್ಟೇಜ್ ಗಾರ್ಬೇಜ್, ಓಕೆ, ವೇಸ್ಟ್ ಮೆಟೀರಿಯಲ್ಸ್ ಇರಲಿ, ವೇಸ್ಟೇಜ್ ಗಾರ್ಬೇಜ್ ಇರಲಿ, ಟೈರ್ಸ್ ಇರಲಿ, ಓಕೆ, ಇಂಥ ಒಂದು ವೇಸ್ಟ್ ಮೆಟೀರಿಯಲ್ಸನ್ನು, ಗಾರ್ಬೇಜನ್ನು, ಓಕೆ, ಟ್ರಷನ್ನು, ಮೀನ್ಸ್ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು, ಎಲೆಕ್ಟ್ರಾನಿಕ್ ವೈರ್ಸ್ಗಳು, ಓಕೆ, ಸೊ ಅಂಥ ಒಂದು ವೇಸ್ಟ್ ಥಿಂಗ್ಸನ್ನು ಬರ್ನಿಂಗ್, ಸುಟ್ಟು ಹಾಕೋದು, ಬರ್ನಿಂಗ್ ಮಾಡೋದು ನಾವು ಅವಾಯ್ಡ್ ಮಾಡಬೇಕು. ಓಕೆ, ಸೊ ಆ ಥರ ಅವಾಯ್ಡ್ ಮಾಡಿದರೆ ಏರ್ ಪಲ್ಯೂಟ್ ಆಗಲ್ಲ. ಓಕೆ, ಲಾರ್ಜ್ ನಂಬರ್ ಆಫ್ ವೇಸ್ಟನ್ನು ನಾವು ಸೇರಿಸ್ಬಿಟ್ಟು ಬರ್ನಿಂಗ್ ಮಾಡಿದರೆ ಅಫ್ಕೋರ್ಸ್ ಅದರದ್ದು ಸ್ಮೋಕು ಫ್ರೆಶ್ ಏರ್ ಜೊತೆ ಮಿಕ್ಸ್ ಆಗಿಬಿಟ್ಟು ಏರ್ ಪಲ್ಯೂಟ್ ಆಗುತ್ತೆ. ಸೊ ಆ ಥರ ನಾವು ಮಾಡಬಾರ್ದು. ಓಕೆ, ಆ್ಯಂಡ್ ನೆಕ್ಸ್ಟ್, ಅವಾಯ್ಡ್ ರಿಲೀಸಿಂಗ್ ಸ್ಮೋಕ್ ಫ್ರಮ್ ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್. ಸೊ ವೆಹಿಕಲ್ಸಿಂದ ಮತ್ತು ಫ್ಯಾಕ್ಟ್ರೀಸಿಂದ ಏನು ಸ್ಮೋಕ್ ಬರುತ್ತಲ್ಲ ಅದನ್ನು ನಾವು ಅವಾಯ್ಡ್ ಮಾಡಬೇಕು, ಆದಷ್ಟು ಅವಾಯ್ಡ್ ಮಾಡಬೇಕು. ಓಕೆ, ಸೊ ಆ ಥರ ಮಾಡಿದರೆ ಏರ್ ಪಲ್ಯೂಟ್ ಆಗೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟು water. So it is very essential, very important for us. ತುಂಬಾ ಇಂಪಾರ್ಟೆಂಟ್ ಆಗಿದೆ ವಾಟರ್ ನಮಗೋಸ್ಕರ. ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಸೊ ಈಗ ಸೆಕೆಂಡ್ ಇಂಪಾರ್ಟೆಂಟ್ ಯಾವುದು ನಮಗೋಸ್ಕರ? ವಾಟರ್. ಫಸ್ಟ್ ಏರು, ನಮ್ಮ ಉಸಿರಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೆ, ಮತ್ತು ಆಮೇಲೆ ವಾಟರ್. ಈಗ ಸೊ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಬೀಯಿಂಗ್ಸ್. ಸೊ ಲಿವಿಂಗ್ ಬೀಯಿಂಗ್ಸಿಗೆ ವಾಟರು ತುಂಬ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್, ಫಾರ್ ಆ್ಯನಿಮಲ್ಸ್ ಆಲ್ಸೋ ಇಸ್ ಇಟ್. ಸೊ ಎಲ್ಲರಿಗೂ ಕೂಡ, ಟ್ರೀಸಿಗೆ, ಬರ್ಡ್ಸಿಗೆ, ವಾಟರು ವೆರಿ ಎಸೆನ್ಷಿಯಲ್, ಬೇಕಾಗಿರುವಂತಹ ವಸ್ತು ಅದೊಂದು ವಾಟರ್. ಓಕೆ, ಸೊ ವೆರಿ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಬೀಯಿಂಗ್ಸ್. ಯು ಆಲ್ರೆಡಿ ನೋ ಅಬೌಟ್ ವಾಟರ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಸೊ ಒಂದು ಲೆಸನ್ ಬಂದಿತ್ತು ನಿಮಗೆ, ವಾಟರ್ ಪಲ್ಯೂಷನ್ ಆ್ಯಂಡ್ ಕನ್ಸರ್ವೇಷನ್ ಅಂತ ಹೇಳಿ. ಅದರಲ್ಲಿ ವಾಟರಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ, ಪ್ಯೂರ್ ವಾಟರ್ ಎಷ್ಟು ಇಂಪಾರ್ಟೆಂಟು, ಪಲ್ಯೂಟೆಡ್ ಎಷ್ಟು ಹಾರ್ಮ್ಫುಲ್ಲು, ಅದರಲ್ಲಿ ಇನ್ನೂ ಲೆಸನ್ಸಲ್ಲಿ ಬಂದಿದೆ ಅಲ್ವಾ? ಸೊ ಇಟ್ ಈಸ್ ಯು ನೋ ದ್ಯಾಟ್, ನಿಮಗೆ ಗೊತ್ತಿದೆ ವಾಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಅಬ್ಸರ್ವ್ ದಿಸ್ ಪಿಕ್ಚರ್. ದೇ ಗಿವನ್ ಒನ್ ಪಿಕ್ಚರ್ ಟು ಯು ಆನ್ ದ ಪೇಜ್ ನಂಬರ್ 216. Okay, observe that picture. Observe this picture. Dirty water and rain water are joining the source of water. So source of water, rivers. So what, that is example river. So dirty water, okay, ಚರಂಡಿ ನೀರು, okay, drain or ಚರಂಡಿ ನೀರು, dirty water, ಗಲೀಜ್ ನೀರು, okay, are joining the source of water. ಅಂತ ಒಂದು ಡರ್ಟಿ ವಾಟರು, ಡ್ರೈನ್ ವಾಟರು ರಿವರಲ್ಲಿ ಹೋಗಿ ಜಾಯಿನ್ ಆದರೆ ವಾಟರ್ ಪಲ್ಯೂಟ್ ಆಗುತ್ತೆ ಅಲ್ವಾ? ಆ ಪಿಕ್ಚರಲ್ಲಿ ನೀವು ನೋಡ್ತಾ ಇದ್ದೀರಾ. ಸಮ್ ಪೀಪಲ್ ಆರ್ ವಾಷಿಂಗ್ ದರ್ ವೆಹಿಕಲ್ಸ್ ಇನ್ ವಾಟರ್. ಕೆಲವೊಬ್ರು ಜನರು ಆ ಪಿಕ್ಚರಲ್ಲಿ ಏನು ನೋಡ್ತೀರಾ, ಡರ್ಟಿ ವಾಟರ್ ಮಿಕ್ಸ್ ಆಗ್ತಿದೆ, ಮತ್ತು ಆಮೇಲೆ ಪಲ್ಯೂಟೆಡ್ ವಾಟರ್ ಮಿಕ್ಸ್ ಆಗ್ತಿದೆ ರಿವರಲ್ಲಿ ಅಲ್ವಾ? ಕೆಲವೊಬ್ರು ಪೀಪಲ್ ಆ್ಯನಿಮಲ್ಸ್ನ ವಾಶ್ ಮಾಡ್ತಿದ್ದಾರೆ, ವೆಹಿಕಲ್ಸನ್ನು ವಾಶ್ ಮಾಡ್ತಿದ್ದಾರೆ, ಕ್ಲಾತ್ಸನ್ನು ವಾಶ್ ಮಾಡ್ತಿದ್ದಾರೆ ರಿವರಲ್ಲಿ. ಸೊ ಆ ಗಲೀಜು ಆ ನೀರಲ್ಲಿ ರಿವರಲ್ಲಿ ಮಿಕ್ಸ್ ಆದರೆ, ಸೋರ್ಸ್ ಆಫ್ ವಾಟರಲ್ಲಿ ಮಿಕ್ಸ್ ಆದರೆ ಅಫ್ಕೋರ್ಸ್ ವಾಟರ್ ಪಲ್ಯೂಟ್ ಆಗುತ್ತೆ. ಮತ್ತು ನಿಮಗೆ ಚೆನ್ನಾಗಿ ಗೊತ್ತಿದೆ ಪಲ್ಯೂಟೆಡ್ ವಾಟರು ನಮ್ಮ ಹೆಲ್ತಿಗೆ ಎಷ್ಟು ಹಾರ್ಮ್ಫುಲ್ ಅಂತ ಹೇಳಿ, isn't? So some people are washing clothes and utensils, so water is polluted. The polluted water is not suitable for use. ಸೊ ಅಂಥ ಒಂದು ಪಲ್ಯೂಟೆಡ್ ವಾಟರು ನಮಗೆ ಯೂಸ್ಫುಲ್ ಇರುತ್ತಾ, ಒಳ್ಳೇದಿರುತ್ತಾ, ಇಸ್ ಇಟ್ ಗುಡ್ ಫಾರ್ ಅಸ್?
No, it is not good for us. It is very bad for our health. ಅಲ್ವಾ? ಸೊ ಆ ಥರ ನಾವು ಮಾಡಬಾರ್ದು. ರೈಟ್ ದ ಸ್ಟೆಪ್ಸ್ ದಟ್ ಯು ಟೇಕ್ ಟು ಪ್ರಿವೆಂಟ್ ಪಲ್ಯೂಷನ್ ಆಫ್ ವಾಟರ್. ಸೊ ಅಂಥ ವಾಟರ್, ಪ್ಯೂರ್ ವಾಟರು ಪಲ್ಯೂಟ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು? ಕೆಲವೊಂದು ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು ಅಲ್ವಾ? ಸೊ ರೈಟ್ ವಿತ್ ಮೀ, ಐ ವಿಲ್ ರೈಟ್ ಆನ್ ದ ಬೋರ್ಡ್. This is about air and next it is about water. Okay, so we have to avoid washing clothes, avoid washing clothes. vehicles and utensils ಅಂದರೆ ಪಾತ್ರೆಗಳು. ಓಕೆ, animals and utensils in the river, and next pointer you can write continue in that space. Avoid dumping waste in the rivers. Okay, ಸೊ ವಾಟರ್ ಪಲ್ಯೂಟ್ ಆಗಬಾರ್ದು ಅಂತ ಹೇಳಿದರೆ ಅಟ್ಲೀಸ್ಟ್ ನಾವು ಕೆಲವೊಂದು ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ಸನ್ನು ನಾವು ಫಾಲೋ ಮಾಡಿದರೆ ವಾಟರ್ ಪಲ್ಯೂಟ್ ಆಗೋದಿಲ್ಲ. ಓಕೆ, ನೀವು ಆ ಪಿಕ್ಚರಲ್ಲಿ ಹ್ಯಾಸ್ ಯು ಹ್ಯಾವ್ ಸೀನ್ ದ್ಯಾಟ್ ಇನ್ ದ ಪಿಕ್ಚರ್ ಪೀಪಲ್ ಆರ್ ವಾಷಿಂಗ್ ಆನಿಮಲ್ಸ್, ವೆಹಿಕಲ್ಸ್, ಕ್ಲಾತ್ಸ್, ಯುಟೆನ್ಸಿಲ್ಸ್. ವಿ ಹ್ಯಾವ್ ಟು ಅವಾಯ್ಡ್ ದಟ್. ಆ ಥರ ನಾವು ಮಾಡಬಾರ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಅದರಲ್ಲಿ ಏನಿದೆ, ವೇಸ್ಟನ್ನ ಡಂಪ್ ಮಾಡ್ತಿರೋದಿದೆ, ಡಾಟಿ ವಾಟರ್ ಮಿಕ್ಸ್ ಆಗ್ತಾ ಇರೋದಿದೆ ಅಲ್ವಾ, ಡ್ರೈನ್ ವಾಟರ್ ರಿವರಲ್ಲಿ ಮಿಕ್ಸ್ ಆಗ್ತಾ ಇದೆ. ಇದೆಲ್ಲ ನಾವು ಸ್ಟಾಪ್ ಮಾಡಿದರೆ, ಅವಾಯ್ಡ್ ಮಾಡಿದರೆ ವಾಟರ್ ಪಲ್ಯೂಟ್ ಆಗೋದಿಲ್ಲ ಅಲ್ವಾ. ಸೊ ವಾಟರ್ ಪ್ಯೂರ್ ಇರುತ್ತೆ. ಸೊ ಐ ಥಿಂಕ್ ಯು ಕಮ್ ಟು ನೋ ಅಬೌಟ್ ಏರ್ ಆ್ಯಂಡ್ ವಾಟರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸಾಯಿಲ್. ಸೊ ಸಾಯಿಲ್, ಮಣ್ಣು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸಿ ಹಿಯರ್, ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲಿವಿಂಗ್ ಬೀಯಿಂಗ್ಸ್. ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಕೂಡ, ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಸಾಯಿಲ್ ಇಸ್ ವೆರಿ ಇಂಪಾರ್ಟೆಂಟ್. Soil is necessary for the growth of plants, to build house and to make bricks, etc. So soil is important. Soil is very important to grow, for the growth of plants ಅನ್ನು ಬೆಳೆಸೋದಕ್ಕೆ ಸಾಯಿಲ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಸಾಯಿಲು it is very important for the growth of plants and to build houses ಅನ್ನು ಕಟ್ಟೋದಕ್ಕೋಸ್ಕರ ಸಾಯಿಲ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಟು ಮೇಕ್ ಬ್ರಿಕ್ಸ್, ಇಟ್ಟಿಗೆಯನ್ನು ತಯಾರಿ ಮಾಡೋದಕ್ಕೆ ಸಾಯಿಲು ತುಂಬ ಇಂಪಾರ್ಟೆಂಟ್, ಎಕ್ಸೆಟ್ರಾ. ದೇರ್ ಆರ್ ಸೋ ಮೆನಿ ಯೂಸಸ್ ಆಫ್ ಸಾಯಿಲ್. ಓಕೆ, nowadays the soil is being polluted due to over use of plastics, chemicals, fertilizers, etc. So nowadays soil is getting polluted, okay, due to the over use of plastics. ಸೊ ಇವಾಗಿನ ಕಾಲದಲ್ಲಿ ಸಾಯಿಲು ತುಂಬ ಜಾಸ್ತಿ ಪಲ್ಯೂಟೆಡ್ ಆಗ್ತಾ ಇರೋದನ್ನು ನಾವು ಕಂಡು ಬರ್ತೀವಿ. ಓಕೆ, ಹೇಗೆ ಸಾಯಿಲ್ ಪಲ್ಯೂಟ್ ಆಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದರೆ ಆವಾಗ ಇದು ಸಾಯಿಲು ಪಲ್ಯೂಟ್ ಆಗುತ್ತೆ. ಈಗ ನೋಡಿ, ನಾವು ಏನಾದರೂ ಒಂದು ವೇಸ್ಟನ್ನು ಈಗ ನಾವು ಯೂಸ್ ಮಾಡಿದ ಮೇಲೆ ಥಿಂಗ್ಸ್ಗಳು ವೇಸ್ಟ್ ಆಗ್ತಾವಲ್ಲ. ಓಕೆ, ಸೊ ಈಗ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದರೆ, ಈಗ ನಾವು ಅದು ಹೋಗಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಡಂಪ್ ಮಾಡಿದರೆ, ಯಾವುದಾದ್ರೂ ಒಂದು ಪ್ಲೇಸಲ್ಲಿ ನಾವು ಅದಕ್ಕೆ ಹಾಕಿಬಿಟ್ಟು ಕ್ಲೋಸ್ ಮಾಡಿದರೆ, ಡಂಪ್ ಮಾಡಿದರೆ ಕಸವನ್ನು, ಒಂದು ವೇಸ್ಟ್ ಥಿಂಗ್ಸನ್ನು ಲೈಕ್ ವೆಜಿಟೇಬಲ್ಸ್ ಪೀಲ್ ಇರಲಿ ಆ್ಯಂಡ್ ನೆಕ್ಸ್ಟ್ ಬೇರೆ ಥಿಂಗ್ಸ್ ಇರಲಿ, ಓಕೆ, ಫ್ರೂಟಿನ್ ಪೀಲ್ಸ್ ಇರಲಿ, ವೆಜಿಟೇಬಲ್ಸ್ ಇರಲಿ ಅಂಥವು, ಅದ್ರ ಜೊತೆ ಪ್ಲಾಸ್ಟಿಕ್ಕನ್ನು ಹಾಕಿಬಿಟ್ಟು ನಾವೀಗ ಒಂದು ಸಾಯಿಲಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿದರೆ ಅದು
ಆ ಥಿಂಗ್ಸ್ ಒಳಗಡೆ ಏನದು ವೆಜಿಟೇಬಲ್ಸ್ ಪೀಲ್ಸ್ ಅದು ಮತ್ತು ಫ್ರೂಟಿನ್ ಪೀಲ್ಸಲ್ಲಿ ಅದು ಎಲ್ಲ ಸಾಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ಓಕೆ, ಬಟ್ ಪ್ಲಾಸ್ಟಿಕ್ ಮಿಕ್ಸ್ ಆಗೋದಿಲ್ಲ. ಓಕೆ, ಸೊ ಆ ಪ್ಲಾಸ್ಟಿಕ್ ಆ ಸಾಯಿಲ್ ಜೊತೆ ಹಾಗೇ ಸೇರಿರುತ್ತೆ. ಸೊ ಅದು ಸಾಯಿಲಲ್ಲಿ ಸೇರಿದಾಗ ಅದು ಸಾಯಿಲ್ ಪಲ್ಯೂಟ್ ಆಗುತ್ತೆ. ಓಕೆ, ಸಾಯಿಲ್ಗೆ ಅದು ಸಾಯಿಲ್ ಪಲ್ಯೂಟ್ ಆಗುತ್ತೆ. ಸೊ ನಾವು ಜಾಸ್ತಿ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡಬಾರ್ದು, ಯಾಕಂದರೆ ಅದು ಸಾಯಿಲ್ ಜೊತೆ ಮಿಕ್ಸ್ ಆಗೋದಿಲ್ಲ. ಓಕೆ, ಅರ್ಥ ಆಗ್ತಿದೆಯಾ? ಬೇರೆ ಥಿಂಗ್ಸ್ಗಳು ಮಿಕ್ಸ್ ಆಗ್ತವೆ. ಓಕೆ, ಬಟ್ ಪ್ಲಾಸ್ಟಿಕ್ಕು ಮಿಕ್ಸ್ ಆಗೋದಿಲ್ಲ. ಅಂಡರ್ಸ್ಟುಡ್? ಸೊ ವಿ ಹ್ಯಾವ್ ಟು ಅವಾಯ್ಡ್ ಯೂಸಿಂಗ್ ಆಫ್ ಪ್ಲಾಸ್ಟಿಕ್ ಮೋರ್. ಸೊ ತುಂಬ ಜಾಸ್ತಿ ನಾವು ಪ್ಲಾಸ್ಟಿಕನ್ನು ಯೂಸ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟು ಕೆಮಿಕಲ್ ಫರ್ಟಿಲೈಸರ್ಸ್. ಸೊ ಕೆಮಿಕಲ್ ಫರ್ಟಿಲೈಸರ್ಸನ್ನು ನಾವು ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಕ್ರಾಪ್ಸನ್ನು ಬೆಳಿಬೇಕಾದ್ರೆ ಕ್ರಾಪ್ಸನ್ನು ಬೆಳಿಬೇಕಾದ್ರೆ ಫಾರ್ಮರ್ಸ್ ಇತ್ತಲ್ಲ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ. ಓಕೆ, ಫರ್ಟಿಲೈಸರ್ಸ್ ಅಂತ ಹೇಳಿದರೆ ಅದು ಜಸ್ಟ್ ಫಾರ್ ಎಕ್ಸಾಂಪಲ್ ಅದು ಒಂದು ನೀರಿನ ಥರ ಇರುತ್ತೆ, ಅದು ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ. ಓಕೆ, ಸೊ ಕೆಮಿಕಲ್ಸ್ ಇನ್ ಫರ್ಟಿಲೈಸರ್ಸನ್ನು ನಾವು ಯೂಸ್ ಮಾಡಬಾರ್ದು. ಪ್ಲ್ಯಾಂಟ್ಸಲ್ಲಿ ಈಗ ಹುಳಗಳು ಸೇರ್ತವೆ, ಹುಳಗಳು ಸೇರಿಬಿಟ್ಟು ಕ್ರಾಪ್ಸ್ ಎಲ್ಲವೂ ಕೂಡ ಕೆಟ್ಟೋಗುತ್ತೆ ಅಲ್ವಾ? ಸೊ ಆ ಒಂದು ಪ್ಲ್ಯಾಂಟ್ಸಲ್ಲಿ ಏನದು ಹುಳಗಳನ್ನು ಸಾಯಿಸೋದಕ್ಕೋಸ್ಕರ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರಲ್ಲ. ಓಕೆ, ಸೊ ಅದಕ್ಕೋಸ್ಕರನೇ ರಸಗೊಬ್ಬರಗಳು ಅಂತ ಹೇಳ್ತಾರೆ. ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರಗಳು. ಪ್ಲಾಂಟ್ಸಲ್ಲಿ ಹುಳಗಳು ಸೇರಿರ್ತಾವಲ್ಲ, ಅದು ಸಾಯಿಸೋದಕ್ಕೋಸ್ಕರ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ. ಸೊ ನಾವು ಇದೆಲ್ಲ ನ್ಯಾಚುರಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕು, ವಿನಃ ಕೆಮಿಕಲ್ಸಿಂದ ಸೇರುವಂತಹ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬಾರ್ದು. ಓಕೆ, ಸೊ ಈಗ ಕೆಮಿಕಲ್ಸಿಂದ ಸೇರುವಂತಹ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದರೆ ಕೆಮಿಕಲಿಂದ ಸಾಯಿಲ್ ಪಲ್ಯೂಟ್ ಆಗುತ್ತೆ. ಅದೇ ನ್ಯಾಚುರಲ್ ಫರ್ಟಿಲೈಸರ್ ಯೂಸ್ ಮಾಡಿದರೆ ಸಾಯಿಲ್ ಹಾಳಾಗೋದಿಲ್ಲ, ಪಲ್ಯೂಟ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಯೂಸ್ ಆಫ್ ಪ್ಲಾಸ್ಟಿಕ್ಸ್ ನಾವು ಕಡಿಮೆ ಮಾಡಬೇಕು. ನೆಕ್ಸ್ಟ್ ನ್ಯಾಚುರಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು, ಕೆಮಿಕಲ್ ಫರ್ಟಿಲೈಸರ್ಸನ್ನು ನಾವು ಯೂಸ್ ಮಾಡಬಾರ್ದು. ಓಕೆ, ಐ ಥಿಂಕ್ ಯು ಕಮ್ ಟು ನೋ. ನೆಕ್ಸ್ಟ್, ಹೌ ಡು ಯು ಪ್ರಿವೆಂಟ್ ಸಾಯಿಲ್ ಪಲ್ಯೂಷನ್? ರೈಟ್ ಟು ಸೆಂಟೆನ್ಸ್. ಸೊ ಹೇಗೆ ನಾವು ಸಾಯಿಲನ್ನು ಪಲ್ಯೂಟ್ ಆಗದ ಹಾಗೆ ನೋಡ್ಕೋಬೇಕು, ಹೇಗೆ ಸಾಯಿಲ್ ಪೊಲ್ಯೂಷನ್ ಆಗಬಾರ್ದು, ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಕ್ವೆಶನ್. ಓಕೆ, ಐ ವಿಲ್ ರೈಟ್ ದ ಆನ್ಸರ್. ಸೊ ಸಾಯಿಲ್ ಪಲ್ಯೂಟ್ ಆಗಬಾರ್ದು ಅಂತ ಹೇಳಿದರೆ we have to use of natural fertilizer, natural pesticides. And next, use of manures instead of synthetic or use of chemical fertilizers. ಸೊ ಸಾಯಿಲ್ ಪಲ್ಯೂಟ್ ಆಗಬಾರ್ದು ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಅವಾಯ್ಡ್ ವಿ ಹ್ಯಾವ್ ಟು ಯೂಸ್ ನ್ಯಾಚುರಲ್ ಫರ್ಟಿಲೈಸರ್ಸ್ ಲೈಕ್ ಮೆನ್ಯೂರ್. ನಾವು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಫಾರ್ಮರ್ಸು ನ್ಯಾಚುರಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದರೆ ಸಾಯಿಲ್ ಫರ್ಟೈಲ್ ಆಗಿರುತ್ತೆ, ಸಾಯಿಲ್ ಏನು ಪಲ್ಯೂಟ್ ಆಗೋದಿಲ್ಲ. ಓಕೆನಾ? ಗೊಬ್ಬರವನ್ನು ಯೂಸ್ ಮಾಡಿದರೆ, ಈಗ ಕೆಮಿಕಲ್ಸ್ ಇನ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದು ಬಿಟ್ಟು ಗೊಬ್ಬರವನ್ನು ಯೂಸ್ ಮಾಡಿದರೆ ಸಾಯಿಲು ಫರ್ಟೈಲ್ ಆಗಿ ಇರುತ್ತೆ. ಓಕೆನಾ? ಸೊ ಮತ್ತು ಆಮೇಲೆ
ಪ್ಲ್ಯಾಂಟ್ಸನ್ನು ಮೋರ್ ನಾವು ಬೆಳೆಸಬೇಕು. ಓಕೆ, ಪ್ಲಾಸ್ಟಿಕ್ಸನ್ನು ನಾವು ಕಡಿಮೆಯಾಗಿ ಯೂಸ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಟು ಪ್ರಿವೆಂಟ್ ಸಾಯಿಲ್ ಪಲ್ಯೂಷನ್. ಓಕೆ, ಸೊ ಅಂಥ ಒಂದು ಸ್ಟೆಪ್ಸಿಂದ ನಾವು ಸಾಯಿಲ್ ಪಲ್ಯೂಟ್ ಆಗದ ಹಾಗೆ ನೋಡ್ಕೊಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಆಲ್ಸೋ ರೈಟ್, ಗ್ರೋ ಮೋರ್ ಟ್ರೀಸ್. Grow more trees. And next, avoid using more plastics. So any 2 or 3 points you can write in the textbook. And next, turn the page. Prevent air, water and soil from being polluted. Know about the steps to protect them. So air, water and soil, these three are very essential for all the living beings. ಓಕೆ, ಸೊ ನಮಗೀಗ ನಾವು ತಿಳ್ಕೊಂಡಿದ್ದೀವಿ ಏರ್ ಮತ್ತು ವಾಟರ್ ಮತ್ತು ಸಾಯಿಲ್ ಪಲ್ಯೂಟ್ ಆಗದ ಹಾಗೆ ನಾವು ಹೇಗೆ ನೋಡ್ಕೊಳ್ತೀವಿ ಅಂತ ಹೇಳಿ. ಫಾಲೋ ದಿ ಸ್ಟೆಪ್ಸ್ ಟು ಪ್ರೊಟೆಕ್ಟ್ ದೀಸ್ ವ್ಯಾಲ್ಯೂಬಲ್ ಸೋರ್ಸಸ್. ಸೊ ನಾವು ಆ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕು, ಅವಾಗ ಅದು ಪಲ್ಯೂಟ್ ಆಗೋದಿಲ್ಲ. ಓಕೆ, ಬಿಕಾಸ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅಸ್ ಆ್ಯಂಡ್ ಅದರ್ ಲಿವಿಂಗ್ ಬೀಯಿಂಗ್ಸ್ ಟು ಲೀವ್. ಸೊ ಏರ್, ವಾಟರ್ ಮತ್ತು ಸಾಯಿಲು ನಮಗಷ್ಟೇ ಅಲ್ಲ, ಬೇರೆ ಲಿವಿಂಗ್ ಥಿಂಗ್ಸಿಗೂ ಕೂಡ, ಬರ್ಡ್ಸ್ ಮತ್ತು ಆ್ಯನಿಮಲ್ಸಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಸಾಯಿಲ್, ವಾಟರ್ ಮತ್ತು ಏರ್ಗೆ ನಾವು ಪ್ರಿವೆಂಟ್ ಮಾಡಬೇಕು, ಸೇವ್ ಮಾಡಬೇಕು, ಅದು ಪಲ್ಯೂಟ್ ಆಗದ ಹಾಗೆ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ವೆದರ್ ಆ್ಯಂಡ್ ಕ್ಲೈಮೇಟ್ ಟಾಪಿಕ್. ಓಕೆ, observe the following pictures, match them with the correct sentence. So it is match the following. Okay, one side they given pictures, okay, another side they given the sentence. So ಆ ಪಿಕ್ಚರ್ಗೆ ಯಾವ ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳಿ ನಾವು ಮ್ಯಾಚ್ ಮಾಡಬೇಕು. ಓಕೆ, ಐ ವಿಲ್ ಹೆಲ್ಪ್ ಯು. ಯು ಕ್ಯಾನ್ ಈಸಿಲಿ ಡೂ ದ್ಯಾಟ್. ಲುಕ್ ಅಟ್ ದ ಪೇಜ್ ನಂಬರ್ 217. So first one picture, yes, first one picture you can see that the sunlight and it is very hot. So first one picture ಗೆ ನೀವು ಯಾವುದು ಮ್ಯಾಚ್ ಮಾಡಬೇಕು? It is very hot. It is very hot. And second one picture, ಸೆಕೆಂಡ್ ಒಂದು ಪಿಕ್ಚರ್ ಏನು ನೋಡ್ತೀರಾ, ಅಲ್ಲಿ ಅಲ್ಲಿ ತುಂಬ ಕ್ಲೌಡ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಟ್ ಈಸ್ ವೆರಿ ಕ್ಲೌಡಿ ಅಲ್ವಾ. ಸೊ ಕ್ಲೌಡ್ಸು ಸೆಕೆಂಡ್ ಒಂದು ಪಿಕ್ಚರ್ಗೆ ಇಟ್ ಈಸ್ ಕ್ಲೌಡಿ ಅಂತ ಮಾರ್ಕ್ ಮಾಡಿ. ಥರ್ಡ್ ಒಂದು ಪಿಕ್ಚರ್, ಎಸ್, ವಾಟ್ ಇಟ್ ಈಸ್ ಚಿಲ್ಡ್ರನ್, ಗೆಸ್ ಇಟ್. ಎಸ್, ಇಟ್ ಈಸ್ ರೈನಿಂಗ್ ಅಲ್ವಾ. ಅದು ರೈನಿಂಗ್, ಅದು ಇಟ್ ಈಸ್ ರೈನಿಂಗ್, ಮಳೆ ಆಗ್ತಿದೆ ಅಲ್ಲಿ ಪಿಕ್ಚರಲ್ಲಿ. ಇಟ್ ಈಸ್ ರೈನಿಂಗ್. ನೆಕ್ಸ್ಟ್, ಎಸ್, ನೆಕ್ಸ್ಟ್ ಪಿಕ್ಚರು ವಿಂಡ್ ಫುಲ್ ಫಾಸ್ಟಾಗಿ ಬ್ಲೋ ಆಗ್ತಾ ಇದೆ ಮತ್ತು ಅದು ಟ್ರೀಸ್ಗಳು ಕೂಡ ಶೇಕ್ ಆಗ್ತಿರೋ ಪಿಕ್ಚರನ್ನು ಕೊಟ್ಟಿದೆ ಅಲ್ವಾ. ವಿಂಡ್ ಈಸ್ ಬ್ಲೋಯಿಂಗ್. ನೆಕ್ಸ್ಟ್ ಪಿಕ್ಚರ್ಗೆ ಮ್ಯಾಚ್ ಮಾಡಿ. ವಿಂಡ್ ಈಸ್ ಬ್ಲೋಯಿಂಗ್. ಓಕೆ, ಐ ಥಿಂಕ್ ಯು ಕಮ್ ಟು ನೋ ದಿಸ್. ನೀವು ಇದು ಮ್ಯಾಚ್ ಮಾಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ನೆಕ್ಸ್ಟು ವೆದರ್ ಮತ್ತು ಕ್ಲೈಮೇಟಿನ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಲೆಸನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾವು ಟುಡೇ ಐ ವಿಲ್ ಸ್ಟಾಪ್ ದಿಸ್ ಹಿಯರ್. ಇವನ್ ಲೆಸನಲ್ಲಿ ಐ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಪೀರಿಯಡ್. ಓಕೆ, ಥ್ಯಾಂಕ್ ಯು ಫಾರ್ ದ ಕ್ಲಾಸ್. ಸಿ ಯು ಇನ್ ದ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು.